ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಿಜಾಬ್ನ ಸಮರ ತಾರಕಕ್ಕೇರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಗುಡುಗ್ತಾ ಇದ್ದಾರೆ. ಹಿಜಾಬ್ ತಂದ್ರೆ ನಾವೇ ಎಲ್ಲರಿಗೂ ಕೇಸರಿ ಶಾಲನ್ನ ಕೊಡ್ತೀವಿ, ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕೇಸರಿ ಶಾಲನ್ನ ಕೊಡ್ತೀವಿ ಅಂತ ಕಲಬುರಗಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯರಿಂದ ತುಷ್ಟೀಕರಣದಲ್ಲಿ ಮತವನ್ನ ಪಡೆಯುವಂತಹ ಹುನ್ನಾರ ನಡೀತಾ ಇದೆ. ಮುಸ್ಲಿಂ ಬಾಂಧವರು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಹಿಜಾಬ್ ವಿಚಾರಕ್ಕೆ ಸಿಎಂ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆ ಸಂಪೂರ್ಣ ಶೂನ್ಯ, ಅಭಿವೃದ್ಧಿ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಈ ಹಿಜಾಬ್ನ ವಿಷಯವನ್ನ ಮಧ್ಯೆ ತರ್ತಾರೆ. ವಿಜಯಪುರದಲ್ಲಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಕೂಡ ಲೇವಡಿ ಮಾಡಿದ್ದಾರೆ. ಬಿಜೆಪಿ ನಾಯಕರೆಲ್ಲ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನ ವಿರುದ್ಧ ವಾಕ್ ಸಮರ ಮುಂದುವರಿಸ್ತಾ ಇದ್ದಾರೆ. ಮತ್ತವರು ಅವರು ಹರುಮುರು ಆಗೈತವ್ರಿ. ಒಟ್ಟು ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನು ಮಾಡ್ತೀವಿ, ಹಾಕೊಂಡು ಹೋಗ್ರಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಕೇಸರಿ ಶಾಲೆ ಹಾಕೊಂಡು ಹೋಗ್ರಿ ಅಂತ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋರದೀವಿ. ಮತ್ತವರು ಅವರು ಹರುಮುರು ಆಗೈತ. ಇಲ್ಲದ ಹಿಜಾಬ್ ನಿರ್ಬಂಧವನ್ನು ಹಿಂಪಡಿತೀವಿ ಅಂತ ಹೇಳಿದೆ. ಎಷ್ಟು ಕಾಂಗ್ರೆಸ್ಸಿಂದು ಬೌದ್ಧಿಕ ದಿವಾಳಿಕೋರತನ ಇದೆ ಅಥವಾ ಒಂದು ಥರ ಮುಠಾಳತನ ಇದೆ. ಇದು ಮುಠಾಳತನ ಅಲ್ಲದೆ ಏನೂ ಇಲ್ಲ. ಇದು ಸಿದ್ದರಾಮಯ್ಯನವರ ಮುಠಾಳತನ. ಇದು ತಮ್ಮ ಫೇಲ್ಯೂರನ್ನು ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಹಿಜಾಬ್ ಎಲ್ಲಿ ಬ್ಯಾನ್ ಇದೆ ಅಂತ ಅನ್ನೋದಾದ್ರೂ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಹಿಜಾಬ್ ಬ್ಯಾನ್ ಇಲ್ಲ. ಮಿಸ್ಟರ್ ಸಿದ್ದರಾಮಯ್ಯ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡಿಕೊಂಡು ಈ ರೀತಿ ಬಿಹೇವ್ ಮಾಡ್ತಾ ಇದ್ರೆ ಅದು ಸಮಾಜಕ್ಕೆ ಬಗೀತಾ ಇರುವಂಥ ದ್ರೋಹ. ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಸಮಾಜಕ್ಕೆ ಬಗೀತಾ ಇರುವಂಥ ದ್ರೋಹ ಗೊತ್ತಿದ್ದು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲದ್ರೂ ಗೊತ್ತಿಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿ ಪದದಲ್ಲಿ ಇರಲಿಕ್ಕೆ ಅರ್ಹರಲ್ಲ. ಯು ಆರ್ ನಾಟ್ ಫುಟ್ ಟು ಬಿ ಇನ್ ದಿ ಚೀಫ್ ಮಿನಿಸ್ಟರ್ ಪೋಸ್ಟ್. ವೇರ್ ದರ್ ಇಸ್ ಬ್ಯಾನ್? ಮಿಸ್ಟರ್ ಸಿದ್ದರಾಮಯ್ಯ, ಎಲ್ಲಿ ಬ್ಯಾನ್ ಇದೆ? ಸಮಾಜವನ್ನು ಡಿವೈಡ್ ಮಾಡೋದರಲ್ಲಿ ಒಂದು ಮಿತಿ ಇರಬೇಕು ಕಾಂಗ್ರೆಸ್ ಪಾರ್ಟಿ. ಹಿಜಾಬ್ ಬ್ಯಾನ್ ಅಂದ್ರೆ ಏನು? ಎಲ್ಲೂ ಹಿಜಾಬ್ ಹಾಕೊಂಡು ಓಡಾಡೋಂಗಿಲ್ಲ. ಏನು ಮೂರ್ಖರಗತೆ ಮಾತನಾಡ್ತೀರಿ ಸಿದ್ದರಾಮಯ್ಯನವರು ನೀವು? ನಿಮ್ಗೇನಾದರೂ ಬುದ್ಧಿಗಿದ್ದೇ ಇದೆಯಾ? ಅಥವಾ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿ ಬಂದ ನಂತರ ಸಾಮಾನ್ಯವಾಗಿ ಹಿಂಗೆ ಮಾತಾಡ್ತಾರೆ ಅವ್ರು. ಅದೊಂದು ಪ್ರಭಾವ ಹಂಗೆ ಆಗಿಬಿಡುತ್ತೆ ಕಾಣುತ್ತೆ. ರಾಹುಲ್ ಗಾಂಧಿಯವರ ಸಹವಾಸ ದೋಷ ಅದು ಕಾರಣ ಇರ್ಬೋದೇನ. ಅದೇ ರೀತಿ ಈ ಶಬ್ದಗಳನ್ನು ಮುಖ್ಯಮಂತ್ರಿಗಳಿಗೆ ಬಳಸಬಾರ್ದು ನಾವು. ಅದರ ಒಂದು ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಅಧಿಕಾರಕ್ಕೆ ಬಂದಾಗೆಲ್ಲ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ, ಎತ್ತಿ ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದ್ರಿ. ಇಂದಿನ ಅಧಿಕಾರದಲ್ಲಿ 2013ರಲ್ಲಿ ನೀವು ಬಂದಾಗ ಇಲ್ಲದ ಟಿಪ್ಪು ಜಯಂತಿಯನ್ನು ತಂದು ಹಿಂದೂಗಳು ಮತ್ತು ಮುಸಲ್ಮಾನರು ಹೊಡೆದಾಡುವ ರೀತಿಯಲ್ಲಿ ಮಾಡಿದ್ರಿ. ಕುಟ್ಟಪ್ಪನವರ ಸಾವು ಕೂಡ ಆಯಿತು. ಇವತ್ತು ಶಾಂತವಾಗಿದ್ದಂಥ ಹಿಜಾಬನ್ನು ಮತ್ತೆ ಮುನ್ನೆಲೆಗೆ ತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಶಾಲಾ ಕಾಲೇಜ್ಗಳಲ್ಲಿ ಇವತ್ತು ಯೂನಿಫಾರ್ಮ್ ಇದೆ, ಅಂದರೆ ಯೂನಿಫಾರ್ಮನ್ನು ನೀವು ಕಿತ್ತಾಕ್ತಿದ್ದೀರಾ. ಯೂನಿಫಾರ್ಮನ್ನು ತೆಗೆದುಬಿಟ್ಟು ಹಿಜಾಬ್ ಹಾಕ್ಕೊಂಡು ಬಂದು ಅಂತ ಹೇಳ್ತಿದ್ದೀರಾ. ಯೂನಿಫಾರ್ಮಿಗೆ, ಶಾಲಾ ಯೂನಿಫಾರ್ಮಿಗೆ, ಕಾಲೇಜ್ ಯೂನಿಫಾರ್ಮಿಗೆ ಯಾವುದೇ ಬೆಲೆ ಇಲ್ವಾ? ಇದು ನಮ್ಮ ಪ್ರಶ್ನೆ ಇದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕು. ನೀವು ಹಿಜಾಬನ್ನು ಮಾತ್ರ ಹಾಕ್ಕೊಂಡು ಬರ್ಬೋದು, ಶಾಲಾ ಯೂನಿಫಾರ್ಮಿನ ಅಗತ್ಯ ಇಲ್ಲ. ಈ ಒಂದು ವಿಚಾರವನ್ನು ರಾಜ್ಯದ ಜನತೆಗೆ, ದೇಶಕ್ಕೆ ನೀವು ಈ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಾ. ಸಿದ್ದರಾಮಯ್ಯನವರು ಬಂದಾಗೆಲ್ಲ ಇವತ್ತು ಚುನಾವಣೆ ಹತ್ತಿರ ಬಂದಿದೆ, ಲೋಕಸಭಾ ಚುನಾವಣೆ ಹತ್ತಿರ ಬಂದಿದೆ. ಮತ್ತೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಓಲೈಕೆಗಾಗಿ ಹಿಜಾಬನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು, ಈ ರೀತಿಯ ಇಬ್ಬಗೆಯ ಹೇಳಿಕೆ. ದೇಶಕ್ಕೆ ಸಂವಿಧಾನ ಇದೆ. ಸಂವಿಧಾನ ಚೌಕಟ್ಟಿನಲ್ಲಿ ನ್ಯಾಯಾಂಗಕ್ಕೂ ಯಾವ ರೀತಿ ನಿರ್ವಹಣೆ ಮಾಡಬೇಕನ್ನೋದ್ರ ಬಗ್ಗೆ ಇದೆ, ಶಿಕ್ಷಣ ಬಗ್ಗೆನೂ ಇದೆ, ಆರೋಗ್ಯದ ಬಗ್ಗೆನೂ ಇದೆ, ಜನರ ಕಲ್ಯಾಣದ ಬಗ್ಗೆನೂ ಇದೆ. ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಕಾಲಕ್ಕಿಂತ ಸಮಸ್ಯೆಗಳನ್ನ ಹುಟ್ಟಾಕ್ತಾರಂದ್ರೆ, ಅವರು 6 ತಿಂಗಳ ಸಾಧನೆ ಶೂನ್ಯದ. ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ತಾಂಡಾಗಳಲ್ಲಿ, ಹರಿಜನ್ ಕೇರಿಗಳಲ್ಲಿರ್ತಕ್ಕಂಥ ಬಡವರು ಮಹಾರಾಷ್ಟ್ರಕ್ಕೆ, ಗೋವಾಕ್ಕೆ ಗುಳೆ ಹೋಗಿದ್ದಾರೆ.
ಈ ಸಂದರ್ಭದೊಳಗೆ 1 ರೂಪಾಯಿದ್ದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ, ಮಂಜೂರು ಮಾಡಿಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಬಂದಿಡಿಸಿ ಸರ್ಕಾರ ತೊಡಗಿದೆ. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದರು. ಇವತ್ತು ಕೆಲಸಗಳನ್ನು ಬಂದ್ ಮಾಡಿ ಲಂಚ ಕೇಳುವಂಥ ಲಜ್ಜೆಗೆಟ್ಟ ಸರ್ಕಾರ ಅಂದರೆ ಸಿದ್ದರಾಮಯ್ಯನವ್ರ ಸರ್ಕಾರ. ಅದಕ್ಕಾಗಿ ನಾನು ಹೇಳ್ತೀನಿ, ಹಿಜಾಬ್ ಆಗಲಿ ಮತ್ತೊಂದಾಗಲಿ ಅವ್ರು ಯಾಕೆ ಮುನ್ನೆಲೆಗೆ ತರ್ತಾರಂದ್ರೆ ಜನ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತೇಳಿ ಅಲ್ಲಲ್ಲಿ ಅಸಮಾಧಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರ ಶಾಸಕರುಗಳೇ ಪತ್ರ ಬರೆದಿದ್ದಾರೆ, ಅವ್ರ ಶಾಸಕರುಗಳೇ ಬಹಿರಂಗವಾಗಿ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಮೀಡಿಯಾದ ಮುಂದೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಮುಚ್ಚುಗೊಳ್ಳೋ ಸಲುವಾಗಿ ಜನರ ಅಟೆನ್ಷನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ದೇಶಕ್ಕೆ